ಕಿಚ್ಚ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ಜೊತೆಯಾಗಿ ನಟಿಸಲಿರೋ ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಸ್ಯಾಂಡಲ್ವುಡ್ ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಲ್ಟಿ ಸ್ಟಾರರ್ ಮೂವಿ ದಿ ವಿಲನ್ ಚಿತ್ರದ ಫಸ್ಟ್ ಲುಕ್ ಯಾವಾಗ ಬಿಡುಗಡೆ ಆಗುತ್ತೋ ಹೇಗೆ ಇರುತ್ತೋ ಅನ್ನೋ ಕುತೂಹಲದಲ್ಲಿ ಸ್ಯಾಂಡಲ್ವುಡ್ ಸಿನಿ ಪ್ರಿಯರು ಕಾದು ಕುಳಿತಿದ್ದರು. ಈಗ ರಿಲೀಸ್ ಮಾಡ್ತೀವಿ ಆಗ ರಿಲೀಸ್ ಮಾಡ್ತೀವಿ ಅಂತ ಒಂದು ತಿಂಗಳಿನಿಂದ ಅಭಿಮಾನಿಗಳನ್ನು ಕಾಯಿಸಿದ್ದರು. ಈಗ ಕೊನೆಗೂ ಈ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ದಿ ವಿಲನ್ ಫಸ್ಟ್ ಲುಕ್ ನಲ್ಲಿ ಶಿವಣ್ಣನ ಮುಖಕ್ಕೆ ಎದುರಾಗಿ ಸುದೀಪ್ ಮುಖ ಮತ್ತು ಸುದೀಪ್ ಮುಖಕ್ಕೆ ಎದುರಾಗಿ ಶಿವಣ್ಣನ ಮುಖ ಇರುವ ಹಾಗೆ ಪೋಸ್ಟರ್ ಅನ್ನು ಜೋಗಿ ಪ್ರೇಮ್ ಡಿಸೈನ್ ಮಾಡಿಸಿದ್ದಾರೆ. ಶಿವರಾಜ್ ಕುಮಾರ್ ದಿ ವಿಲನ್ ನಲ್ಲಿ ಮಾಸ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದು ಜಡೆ ಕಟ್ಟಿ ಹೊಸ ಸ್ಟೈಲಿಶ್ ಹೇರ್ ಸ್ಟೈಲ್ ನಲ್ಲಿ ಮಿಂಚಿದ್ದಾರೆ. ದಿ ವಿಲನ್ ಗಾಗಿ ಸುದೀಪ್ ಈ ಹಿಂದೆ ಎಂದೂ ಕಂಡಿರದ ವಿಭಿನ್ನ ಹೇರ್ ಸ್ಟೈಲ್ ಮಾಡಿಸಿ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸುದೀಪ್ ಹೇರ್ ಸ್ಟೈಲ್, ಕಿವಿಯ ಮೇಲೆ ಎಕ್ಸ್ ಮಾರ್ಕ್, ತಲೆಯ ಹಿಂದೆ ವಿ ಲುಕ್ ಹಾಗೂ ಕಿವಿಗೊಂದು ಓಲೆ ಧರಿಸಿರುವ ನೋಟ ಸಿನಿ ಪ್ರೇಮಿಗಳು ರೋಮಾಂಚನಗೊಳ್ಳುವಂತೆ ಮಾಡಿದೆ. ದಿ ವಿಲನ್ ಫಸ್ಟ್ ಲುಕ್ ರಿಲೀಸ್ ಮಾಡಿರುವ ಪ್ರೇಮ್ ಒಂದು ಸಸ್ಪೆನ್ಸ್ ಅನ್ನು ಇನ್ನೂ ಬಿಟ್ಟುಕೊಟ್ಟಿಲ್ಲ. ಅದೇನೆಂದರೆ ಚಿತ್ರದಲ್ಲಿ ವಿಲನ್ ಯಾರು ಎಂಬುದನ್ನು. ದಿ ವಿಲನ್ ಚಿತ್ರಕ್ಕೆ ಅರ್ಜುನ್ ಜನ ಸಂಗೀತ ಸಂಯೋಜನೆ, ಗಿರೀಶ್ ಗೌಡ ಛಾಯಾಗ್ರಹಣ, ಮಳವಳ್ಳಿ ಸಾಯಿ ಕೃಷ್ಣ ಸಂಭಾಷಣೆ ಇದೆ. ಶಿವಣ್ಣ ಮತ್ತು ಸುದೀಪ್ ಇವರಿಬ್ಬರ ದಿ ವಿಲನ್ ಸ್ಟೈಲಿಶ್ ಹೇರ್ ಸ್ಟೈಲ್ ನೋಡಿದ ಅಭಿಮಾನಿಗಳಂತೂ ಅವರ ಅಟ್ರಾಕ್ಟಿವ್ ಮತ್ತು ಟ್ರೆಂಡಿ ಹೇರ್ ಸ್ಟೈಲ್ ಫಾಲೋ ಮಾಡುವುದರಲ್ಲಿ ಸಂಶಯವೇ ಇಲ್ಲ. ಈ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.